ರಾಜ್ಯದಲ್ಲಿ ಪಟ್ಟದ ಪಗಡಿಯಾಟ ಜೋರಾಗಿ ನಡೀತಾ ಇದ್ದು ಸಿಎಂ ಸಿದ್ದರಾಮಯ್ಯರನ್ನ ಇದೀಗ ಮಾಜಿ ಸಚಿವ ಕೆಎನ್ ರಾಜಣ್ಣ ಭೇಟಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮೈಸೂರಿನಲ್ಲಿರುವಂತಹ ಸಿಎಂ ನಿವಾಸದಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಭೇಟಿಯಾಗಿ ಮೈಸೂರಿನ ಟಿಕೆ ಬಡಾವಣೆಯಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯರ ನಿವಾಸ, ಅಲ್ಲಿಗೆ ನೇರವಾಗಿ ಕೆಎನ್ ರಾಜಣ್ಣ ಭೇಟಿಯನ್ನ ಕೊಟ್ಟು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಒಂದು ಕಡೆ ಪೂರ್ಣಾವಧಿ ಸಿಎಂ ಅಂತ ಸಿಎಂ ಹೇಳ್ತಾ ಇದ್ರು ಕೂಡ ಹಿಂಬದಿಯಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ಕೂಡ ಜೋರಾಗಿ ನಡೀತಾ ಇದೆ. ಈ ಅಧಿಕಾರ ಹಂಚಿಕೆ ವಿಚಾರ ಸದ್ಯಕ್ಕಂತೂ ಇಲ್ಲ ಅಂತ ಅನ್ನುವಂಥ ಮಾಹಿತಿಗಳು ಕೇಳಿ ಬರ್ತಾ ಇದ್ವು. ಅಹಿಂದ ನಾಯಕನನ್ನ ತರಬೇಕು ಅನ್ನುವಂಥ ಮಾತುಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ನಡೀತಾ ಇದೆ. ಈ ಬೆನ್ನಲ್ಲೇ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರಲಿ, ಎಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡ್ಲಿ ಅಂತ ಪರಂ ಕೂಡ ಮಾತನಾಡಿದ್ರು. ಸಿಎಂ ಬದಲಾಗ್ತಾರೆ ಅಂತ ನಾನು ಹೇಳೋದಿಲ್ಲ, ಇರ್ತಾರೆ ಅಂತ ಕೂಡ ನಾನು ಹೇಳೋದಿಲ್ಲ, ಹೈಕಮಾಂಡ್ ಅತಿ ಬೇಗ ನಿರ್ಧಾರವನ್ನ ಕೈಗೊಳ್ಳಲಿ ಅಂತ ಮೈಸೂರಿನಲ್ಲಿ ಸಿಎಂ ಭೇಟಿಯ ಬಳಿಕ ಕೆಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿರ್ಧಾರ ತಡವಾದಷ್ಟು ಪಕ್ಷದ ಮೇಲೆ ಪರಿಣಾಮಗಳು ಬೀರುತ್ತೆ, ಸರ್ಕಾರದ ಮೇಲೂ ಕೂಡ ಪರಿಣಾಮಗಳು ಬೀರುತ್ತೆ ಅಂತ ರಾಜಣ್ಣ ಅಡ್ಡಗೋಡೆ ಮೇಲೆ ದೀಪ ಬಿಟ್ಟಂತೆ ಮಾತನಾಡಿದ್ದಾರೆ. ಹೈಕಮಾಂಡ್ನವ್ರು ಹೇಳ್ದಂಗೆ ನಾನು ನಡ್ಕೊಳ್ತೀನಿ ಅಂತ ಹೇಳಿದರೆ ಅಷ್ಟೇ. ಅಂತಿಮವಾಗಿ ಹೈಕಮಾಂಡ್ನವರು ಏನು ನಿರ್ಣಯ ಮಾಡ್ತಾರೆ ಮಾಡಬೇಕು. ನಾನು ಕೂಡ ಹೈಕಮಾಂಡ್ ಒತ್ತಾಯ ಮಾಡೋದು, ಈ ಗೊಂದಲ ಆದಷ್ಟು ಜಾಗ್ರತೆ ನಿವಾರಣೆ ಆಗಬೇಕು. ಈ ಗೊಂದಲ ನಿವಾರಣೆ ಆಗದೇ ಇದ್ರೆ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಗವರ್ನೆನ್ಸ್ ಮೇಲೂ ಕೂಡ ದುಷ್ಪರಿಣಾಮ ಆಗ್ತದೆ, ಪಕ್ಷದ ಮೇಲೂ ದುಷ್ಪರಿಣಾಮ ಆಗ್ತದೆ ಅಂತಕ್ಕಂಥದ್ದನ್ನು ನಾನು AICC ಅವರಿಗೆ ಖುದ್ದಾಗಿ ಹೋಗದಾಗಲೂ ಹೇಳಿದ್ದೀನಿ, ಪತ್ರನೂ ಬರೆದಿದ್ದೀನಿ. ಮತ್ತೊಮ್ಮೆ ನಿಮ್ಮ ಮೂಲಕ ನಾನು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯ ಮಾಡ್ತಕ್ಕಂಥದ್ದು, ಏನು ನಿರ್ಣಯ ಅವರು ಇದೆ ಅದನ್ನು ಆದಷ್ಟು ಜಾಗ್ರತೆ ನಿರ್ಣಯವನ್ನು ಮಾಡಿ ಗೊಂದಲವನ್ನು ನಿವಾರಣೆ ಮಾಡಬೇಕು. ಏನು ನಿವಾರಣೆ ಮಾಡ್ತಕ್ಕಂಥದ್ದು ಅವರು, ಅಥವಾ ಇವರಿಗೆ ಮುಕ್ತವಾಗಿ ಕ್ಯಾಬಿನೆಟ್ ರೀಶಫಲ್ ಮಾಡೋಕ್ಕೆ ಅವಕಾಶ ಕೊಡಬೇಕು. ಇಲ್ಲ ಅಂತೇಳಿದ್ರೆ ಏನು ಚೇಂಜ್ ಆಫ್ ಲೀಡರ್ಶಿಪ್ ಅದು ಇದು ಅಂತೇಳಿ ಅದನ್ನು ಅವ್ರು ನಿರ್ಣಯ ಮಾಡಬೇಕಲ್ಲ. ಕೂಡಲೇ ನಿರ್ಣಯ ಮಾಡಿದ್ರೆ ಮಾತ್ರ ತಾನೇ ಪಕ್ಷಕ್ಕೆ ಮತ್ತು ಸರ್ಕಾರ ಗವರ್ನೆನ್ಸ್ಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ನೋಡಿ, ಮನುಷ್ಯ ಯಾವಾಗಲೂ ಕೂಡ ಆಶಾಭಾವನೆ ಇಟ್ಕೋಬೇಕು, ಆಶಾವಾದಿಗಳಾಗಿದ್ರೇ ಜೀವನ. ಸೊ ಹಾಗಾಗಿ ಅವರು ಆಶಾಭಾವನೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ಏನು ಶಿವಕುಮಾರ್ ಅವರಿದ್ದಾರೆ, ಖರ್ಗೆ ಅವರಿದ್ದಾರೆ, ಪರಮೇಶ್ ಇದ್ದಾರೆ, ಭಾಳ ಜನ MB ಪಾಟೀಲ್ ಇದ್ದಾರೆ, HK ಪಾಟೀಲ್ ಇದ್ದಾರೆ, ಎಲ್ಲರೂ ಆಸ್ಪಿರೆಂಟ್ಸ್. ನಮ್ಮಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥವ್ರು 1 ಡಜನ್ ಇದ್ದಾರೆ, ಗೊತ್ತಾಯ್ತಾ. ಅದರಿಂದ ಇಲ್ಲಿ ಅವರು ಅಧ್ಯಕ್ಷರಿರೋದ್ರಿಂದ ಅವರು ಹೆಚ್ಚು ಆಸೆ ಪಡ್ತಾರೆ, ಪಡೋದ್ರಲ್ಲಿ ತಪ್ಪೇನಿಲ್ಲ. ಸಿದ್ದರಾಮಯ್ಯನವರ ಬದಲಾವಣೆ ಮಾಡೋದನ್ನು ತಡ್ಕೊಳ್ಳೋ ಶಕ್ತಿ ಕಾಂಗ್ರೆಸ್ಗೆ ಇದೆಯಾ? ಅದು ಹೈಕಮಾಂಡ್ ಅವ್ರು ನಿರ್ಣಯ ಮಾಡ್ತಾರೆ. ಅಲ್ಲಪ್ಪ, ಈಗ ನೋಡಿ, ಇದು ನಮ್ಮದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷ ಯಾವುದೇ ಆದರೂ ಕೂಡ ಅದರಲ್ಲಿ ಅಂತಿಮ ನಿರ್ಣಯ ಹೈಕಮಾಂಡ್ನವ್ರದ್ದು. ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಮಾಡ್ತಾರೆ ಮಾಡೋವಾಗ ಎಲ್ಲನೂ ಕೂಡ ನೋಡ್ಕೋಬೇಕು, ಅದನ್ನೆಲ್ಲ ಪರಿಶೀಲನೆ ಮಾಡಿ ಅಂತಿಮ ನಿರ್ಣಯ ಮಾಡಬೇಕು. ಅವರು ನಾನು ಆಗುತ್ತೆ ಅಂತಲೂ ಹೇಳೋದಿಲ್ಲ, ಆಗೋದಿಲ್ಲ ಅಂತಲ್ಲ, ಅಂತಿಮ ನಿರ್ಣಯ